ಬಿಬಿಎಂಪಿ ಹೋಗಿ ಇನ್ನು ಮುಂದೆ ಗ್ರೇಟರ್ ಬೆಂಗಳೂರು ಇವತ್ತಿನಿಂದ ಆಡಳಿತ ಜಾರಿಯಾಗ್ತಾ ಇದೆ. ಇಂದಿನಿಂದ ಗ್ರೇಟರ್ ಬೆಂಗಳೂರು ಆಡಳಿತ ಜಾರಿಯಾಗ್ತಾ ಇದೆ. GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಡಿಯಲ್ಲಿ 5 ಮಹಾನಗರ ಪಾಲಿಕೆಗಳು ಅಸ್ತಿತ್ವಕ್ಕೆ ಬರ್ತಾ ಇದೆ. ಅಂತಿಮ ಅಧಿಸೂಚನೆ ಕೂಡ ಪ್ರಕಟವಾಗಿದೆ. ನಾಮಫಲಕಗಳು ಬದಲು ಇನ್ನು ಮುಂದೆ ನಿಮಗೆ ಎಲ್ಲೂ BBMP ಅಂತ ಕಾಣಿಸಲ್ಲ, GBA ಅಂತ ಕಾಣಿಸುತ್ತೆ. BBMP ಕೇಂದ್ರ ಕಚೇರಿಯಲ್ಲೂ ಕೂಡ ನಾಮಫಲಕ ಬದಲಾಗಿದೆ. BBMPಯ 291 ಬ್ಯಾಂಕ್ ಖಾತೆ, ಅಧಿಕೃತ ಖಾತೆಗಳು, ಅದನ್ನು ಬಂದ್ ಮಾಡೋದಕ್ಕೆ ಸರ್ಕಾರ ಆದೇಶ ಕೊಟ್ಟಿದೆ. ಎಲ್ಲ ಮಾದರಿಯ ಖಾತೆಗಳನ್ನು ಕ್ಲೋಸ್ ಮಾಡೋದಕ್ಕೆ ಸರ್ಕಾರದಿಂದ ಆದೇಶ ಆಗಿದೆ. ಇನ್ನು ಮುಂದೆ BBMP ಅಂತ ಯಾವ ಅಕೌಂಟು ಇರಲ್ಲ ಬ್ಯಾಂಕಲ್ಲಿ. ಇನ್ನು ಮುಂದೆ ಎಲ್ಲ GBA ಅಡಿಯಲ್ಲಿ ಬರುತ್ತೆ. ಮೊದಲು ನಾಮಫಲಕಗಳು ತುಂಬ ಪ್ರೋಸೆಸ್ ಇದೆ. ಇದೇನು ಬರೀ BBMP ತೆಗೆದುಬಿಟ್ಟು ಅಳಿಸಾಕ್ಬಿಟ್ಟು GBA ಅಂತ ಬರೆದುಬಿಟ್ರೆ ಆಗಲ್ಲ. ಆಡಳಿತಾತ್ಮಕವಾಗಿ ವಿಪರೀತವಾದ ಬದಲಾವಣೆ ಆಗಬೇಕು. ಇವತ್ತಿನಿಂದ ಗ್ರೇಟರ್ ಬೆಂಗಳೂರು ಆಡಳಿತ ಜಾರಿ. ಬೆಂಗಳೂರಿನಲ್ಲಿ BBMP ಅನ್ನೋ ಪದ ಇರಲ್ಲ. ಇನ್ಮೇಲೆ GBA ಬಳಸಬಾರ್ದು ಆ್ಯಕ್ಚುಲಿ BBMP ಅಂತ. ಈ GBA ಅಡಿಯಲ್ಲಿ 5 ಮಹಾನಗರ ಪಾಲಿಕೆಗಳು ಅಸ್ತಿತ್ವಕ್ಕೆ ಬರ್ತಾ ಇದೆ. ನಿಮಗೆಲ್ಲ ಗೊತ್ತು, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಮತ್ತು ಕೇಂದ್ರ 5 ಮಹಾನಗರ ಪಾಲಿಕೆಗಳು. ಅದರ ಕಚೇರಿಗಳು ಕೂಡ ಈಗಾಗಲೇ ಫಿಕ್ಸ್ ಆಗಿದೆ. ಅಂತಿಮ ಅಧಿಸೂಚನೆ ಪ್ರಕಟವಾಗಿದೆ. ನಾಮಫಲಕಗಳು ಕೂಡ ಈಗಾಗಲೇ ಬದಲಾಗ್ತಾ ಇದೆ. BBMP ಕೇಂದ್ರ ಕಚೇರಿಯಲ್ಲಿ ನಾಮಫಲಕವನ್ನು ಬದಲು ಮಾಡಲಾಗಿದೆ. BBMP ಅನ್ನೋ ನಾಮಫಲಕವನ್ನು 5 ನಗರ ಪಾಲಿಕೆ ಕಚೇರಿಗಳಿಗೆ ಅಧಿಕಾರಿಗಳ ನೇಮಕ, IAS IPS ಅಧಿಕಾರಿಗಳ ನೇಮಕ ಕೂಡ ಆಗಬೇಕು. ಜೊತೆಗೆ BBMPಯ 291 ಬ್ಯಾಂಕ್ ಖಾತೆ ಬಂದ್ ಮಾಡೋದಕ್ಕೆ ಸರ್ಕಾರ ಆದೇಶವನ್ನು ಕೂಡ ಈಗಾಗಲೇ ಕೊಟ್ಟಿದೆ. ಹೊಸದಾಗಿ ಅಕೌಂಟ್ ಕ್ರಿಯೇಟ್ ಮಾಡ್ತಾರೆ. ಎಲ್ಲ ಮಾದರಿಯ ಖಾತೆಗಳನ್ನು ಕ್ಲೋಸ್ ಮಾಡೋದಕ್ಕೆ ಆದೇಶ ಆಗಿದೆ. ಇಷ್ಟೇ ಅಲ್ಲ, ಇನ್ನೂ ತುಂಬ ಕೆಲಸಗಳಾಗಬೇಕು. ನಿಮಗೆ ನಾಮಫಲಕಗಳನ್ನು ಬದಲಾಯಿಸೋದಕ್ಕೇ ಎಷ್ಟೋ ದಿನ ಬೇಕಾಗುತ್ತೆ. ನಿಮಗೆ ಎಲ್ಲೇ ಹೋಗಿ, ನಿಮಗೆ ಯಾವ ಏರಿಯಾದಲ್ಲಿ ಹೋದರೂ BBMP ವ್ಯಾಪ್ತಿಯಲ್ಲಿ BBMP ಅಂತ ಪ್ರತಿ ರೋಡಲ್ಲೂ ಬೋರ್ಡ್ ಇರುತ್ತೆ, ಪಾರ್ಕಲ್ಲಿ ಬೋರ್ಡ್ ಇರುತ್ತೆ. ಎಲ್ಲ ಬದಲಾಗಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ನಾನು ಈಗಷ್ಟೇ ಹೇಳ್ತಾ ಇದ್ದೆ, ಬರೀ BBMP ಅನ್ನೋದನ್ನು ಅಳಿಸ್ಬಿಟ್ಟು GBA ಅಂತ ಬರೆದ್ಬಿಟ್ರಾಗಲ್ಲ. ವಿಪರೀತವಾದ ಕೆಲಸ ಇದೆ. ಮಿನಿಮಮ್ 6 ತಿಂಗಳಿಂದ 1 ವರ್ಷ ಬೇಕಾಗುತ್ತೆ ಕಂಪ್ಲೀಟ್ BBMP GBA ಆಗೋದಕ್ಕೆ. ಆ ನಿಟ್ಟಿನಲ್ಲಿ ಏನೇನು ಪ್ರೋಗ್ರೆಸ್ ಆಗ್ತಾ ಇದೆ ಈಗ ಅಂತ? ಅರವಿಂದ್, ಖಂಡಿತವಾಗೂ ಈಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಮಾಡಿದರೆ ಅದು ಕಾರ್ಯರೂಪಕ್ಕೆ ಬರಬೇಕು ಅಂತಂದರೆ ಸುಮಾರು ಇನ್ನೂ ಒಂದು 4-5 ತಿಂಗಳುಗಳ ಕಾಲ ಬೇಕಾಗುತ್ತೆ. ಈಗ ಸದ್ಯಕ್ಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಗೆ 198 ವಾರ್ಡ್ಗಳನ್ನೇ ಇರುವಂಥದ್ದು. 198 ವಾರ್ಡ್ಗಳಲ್ಲಿ ಈಗ ಅದು ಕಾರ್ಯನಿರ್ವಹಿಸುತ್ತೆ. ಮುಂದಿನ ದಿನಗಳಲ್ಲಿ ಅದಕ್ಕೆ ಅಂತಲೇ ವಾರ್ಡ್ ಮರಡು ವಿಂಗಡಣೆ ಆಯೋಗವನ್ನು ರಚನೆ ಮಾಡಿ ಮತ್ತಷ್ಟು ವಾರ್ಡ್ಗಳನ್ನು ಸೇರ್ಪಡೆ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾರೆ. ಈಗ ಹೊಸದಾಗಿ 5 ಪಾಲಿಕೆಗಳನ್ನು ರಚನೆ ಮಾಡಿದ್ದು, 5 ಪಾಲಿಕೆಗಳು ಕೂಡ 28 ವಿಧಾನಸಭಾ ಕ್ಷೇತ್ರಗಳು ಒಳಗೊಳ್ತವೆ. ಅಲ್ಲಿಗೆ ಬೇಕಾದಂಥ ಅಧಿಕಾರಿಗಳನ್ನು ಕೂಡ ಈಗ ನಿಯೋಜನೆ ಮಾಡಿರುವಂಥದ್ದು. ಈಗಾಗಲೇ 5 ಪಾಲಿಕೆಗಳಿಗೆ ಜಂಟಿ ಆಯುಕ್ತರನ್ನು ನೇಮಕ ಮಾಡಿದ್ದಾರೆ. ಆ ಜಂಟಿ ಆಯುಕ್ತರನ್ನು ನೇಮಕ ಮಾಡಿ ಪ್ರತಿ ಒಂದು ಕಚೇರಿಗೆ 2 ಕಚೇರಿಗಳನ್ನು ಓಪನ್ ಮಾಡಿರುವಂಥದ್ದು. ಒಂದು ಪಾಲಿಕೆಗೆ 2 ಕಚೇರಿಗಳನ್ನು ಓಪನ್ ಮಾಡಿದ್ದಾರೆ. ಕೇಂದ್ರ ಕಚೇರಿಯಲ್ಲಿ 1 ಕಚೇರಿ ಇದ್ದರೆ, ಈಗ ಪೂರ್ವ ವಲಯದಲ್ಲಿ ಈಗಿರ್ತಕ್ಕಂಥ ಹಾಲಿ ಇರ್ತಕ್ಕಂಥ ಕಚೇರಿ ಅದು ಪೂರ್ವ ವಲಯ ಕಚೇರಿ ಆಗುತ್ತೆ. ಮಹದೇವಪುರ ವಲಯ ಕಚೇರಿ ಏನಿದೆ ಅದು ಉತ್ತರ ವಲಯ ಮತ್ತು ದಕ್ಷಿಣ ವಲಯ ಕಚೇರಿಗಳು ಆಗ್ತವೆ. ಆ ರೀತಿಯಾಗಿ ಅಲ್ಲಿ ಕಚೇರಿಗಳನ್ನು 2 ಭಾಗಗಳನ್ನು ಮಾಡಿ ಒಬ್ಬ ಅಧಿಕಾರಿಗೆ 2 ಕಚೇರಿಯನ್ನು ನೋಡ್ಕೊಳ್ಳೋದಕ್ಕೆ ಈಗ ಮಾಡಿರುವಂಥದ್ದು. ಜಂಟಿ ಆಯುಕ್ತರ ಜೊತೆಗೆ IAS ಅಧಿಕಾರಿಗಳನ್ನು ವಲಯ ಆಯುಕ್ತರು ಆ ಹುದ್ದೆಯನ್ನು ಕೂಡ ಸೃಷ್ಟಿ ಮಾಡುವಂಥ ಕೆಲಸ ಈಗ ಮುಂದಾಗುತ್ತೆ. ಒಟ್ಟು 16 IAS ಅಧಿಕಾರಿಗಳು ಈ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಬರ್ತಾರೆ. ಮತ್ತು 2 IPS ಅಧಿಕಾರಿಗಳನ್ನು ಈಗಾಗಲೇ ಸೇರ್ಪಡೆ ಮಾಡಿಕೊಂಡು ಅವ್ರಿಗೂ ಕೂಡ ಹುದ್ದೆಯನ್ನು ರಚನೆ ಮಾಡಿರುವಂಥದ್ದು. ಸಾಕಷ್ಟು ಕೆಲಸಗಳಿದೆ. ಗ್ರೇಟರ್ ಬೆಂಗಳೂರು ಜಾರಿ ಆಗಬೇಕು ಅಂತಂದರೆ ನಾಮಫಲಕ ಬದಲಾವಣೆ ಅಷ್ಟೇ ಅಲ್ಲದೆ ಒಂದಷ್ಟು ನಿಯಮಗಳಲ್ಲೂ ಕೂಡ ಬದಲಾವಣೆ ಆಗಬೇಕಾಗತ್ತೆ. ಈಗ ಒಟ್ಟು 8 BBMP ವಲಯಗಳಿದ್ವು, ಅವುಗಳನ್ನು ಕೂಡ ಈಗ ಕ್ಲೋಸ್ ಮಾಡಿ ಅವುಗಳ 291 ಬ್ಯಾಂಕ್ ಖಾತೆಗಳಿದ್ವು, ಆ ಬ್ಯಾಂಕ್ ಖಾತೆಗಳನ್ನು ಕೂಡ ಕ್ಲೋಸ್ ಮಾಡಿ ಅಂತೇಳಿ ಸರ್ಕಾರ ಆದೇಶ ಮಾಡಿದೆ. ಹೊಸದಾಗಿ ರಚನೆ ಆಗುವಂಥ 5 ಪಾಲಿಕೆಗಳೇನಿವೆ, ನಗರ ಪಾಲಿಕೆಗಳು, ಆ 5 ನಗರ ಪಾಲಿಕೆಗಳಿಗೆ ಹೊಸ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಆ 5 ಪಾಲಿಕೆಗಳಿಗೆ ಈಗ ಏನು ಅಕೌಂಟ್ ಆ ಅಮೌಂಟ್ ಎಲ್ಲ ಕೂಡ ಟ್ರಾನ್ಸ್ಫರ್ ಆಗಬೇಕು. ಸರ್ಕಾರದ ಅನುಮತಿ ಇಲ್ಲದೆ ಯಾವುದೇ ಹಣವನ್ನು ವಿತ್ಡ್ರಾ ಮಾಡೋ ಆಗಿಲ್ಲ ಅಂತೇಳಿ ಈಗಾಗಲೇ ಸರ್ಕಾರ ಆದೇಶವನ್ನು ಕೂಡ ಮಾಡಿರುವಂಥದ್ದು. ನಗರಾಭಿವೃದ್ಧಿ ಇಲಾಖೆ ಕೂಡ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಸ್ಪಷ್ಟವಾಗಿ ಇವತ್ತಿನಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಾರಿ ಆಗ್ತಾ ಇದೆ.
BBMP ಅನ್ನುವಂಥ ಹೆಸರು ಇತಿಹಾಸಕ್ಕೆ ಸೇರ್ತಾ ಇರ್ತಕ್ಕಂಥದ್ದು. 2010ರಿಂದ BBMP 2025 ಕೂಡ BBMP ಆಡಳಿತ ಜಾರಿ ಇತ್ತು. ಅದಕ್ಕೂ ಮೊದಲು 1985ರಿಂದ ಮುನ್ಸಿಪಲ್ ಕಾರ್ಪೊರೇಷನ್ ಇತ್ತು. ಹೀಗೆ ಈ ರೀತಿಯಾಗಿ ಜನ ಒಂದು ರೀತಿ ಹೊಂದಾಣಿಕೊಂಡಿದ್ದು BBMPಯನ್ನು ಹೆಸರು ಹೇಳ್ಕೊಂಡು ಮುನ್ಸಿಪಲ್ ಕಾರ್ಪೊರೇಷನ್ ಅಂತೇಳಿ. ಆದರೆ ಈಗ ಹೊಸದಾಗಿ GB ಅಂತ ಜಾರಿ ಆಗ್ತಾ ಇದೆ. ಜನ ಅದಕ್ಕೂ ಕೂಡ ಹೊಂದ್ಕೊಳ್ಬೇಕಾಗತ್ತೆ. ಕಾದು ನೋಡಬೇಕಾಗಿದೆ 5 ನಗರ ಪಾಲಿಕೆಗಳು ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತವೆ ಹೇಗೆ ಅನ್ನೋದನ್ನ ನೋಡಬೇಕಾಗಿರುವಂಥದ್ದು.